ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಣ್ಣ ತಂಗಿ ಅಡುಗೆ ಚಾನಲ್. ಇವತ್ತು ನಾಟಿ ಸ್ಟೈಲು ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೊಸ ರೆಸಿಪಿಗೆ ಅಣ್ಣ ತಂಗಿ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತೋದನ್ನ ಮರಿಬೇಡಿ. ಇವಾಗ ಮಟನ್ ಸಾರು ಮಾಡೋದನ್ನು ನೋಡೋಣ. ಕೆಜಿ ಮಟನ್ ತಗೊಂಡಿದ್ದೀನಿ ಮಟನ್ ಸಾರಿಗೆ. ಇದು ಪಕ್ಕಾ ನಾಟಿ ಮಟನ್ನು, ಈಗ ಫ್ರೆಶ್ ಆಗಿ ಕಟ್ ಮಾಡಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಮಟನ್. ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ ಪೇಸ್ಟ್, ಈರುಳ್ಳಿ ಪೇಸ್ಟ್, ಅರ್ಧ ಕಪ್ ತೆಂಗಿನಕಾಯಿ ತುರಿ ಮತ್ತು 2 ಪೀಸ್ ಚಕ್ಕೆ, 1 ಪೀಸ್ ಲವಂಗ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಮಟನ್ ಸಾರು ಮಾಡೋದನ್ನು ಹೇಗೆ ಅಂತ ನಾನು ಹೇಳ್ತೀನಿ. ನಾನು ಕುಕ್ಕರ್ ತಗೊಂಡಿದ್ದೀನಿ, ಕುಕ್ಕರಲ್ಲಿ ಮಾಡ್ತೀನಿ ಮಟನ್ ಸಾಂಬಾರು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. ಮಟನ್ ಸಾರಿಗೆ ಜಾಸ್ತಿ ಎಣ್ಣೆ ಹಾಕಲ್ಲ, ಮಟನಲ್ಲಿ ಜಿಡ್ಡಿರತ್ತೆ, ಕೊಲೆಸ್ಟ್ರಾಲು, ಹಾಗಾಗಿ ಜಾಸ್ತಿ ಮಟನ್ ಸಾರಿಗೆ ಎಣ್ಣೆ ಹಾಕಲ್ಲ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಮಟನ್ನ ಹಾಕಿ ಎಳೆ ಮಟನ್ನೆಲ್ಲ ಹಾಕಿ ತುಂಬಿಸ್ಕೋಬೇಕು. ಮಟನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಸೇರಿಸೋಣ. ಇದಕ್ಕಿವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಕಲ್ಲುಪ್ಪು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಅರಿಶಿನ ಎಲ್ಲ ಮಟನಿಗೆ ಚೆನ್ನಾಗಿ ಇಟ್ಕೋಬೇಕು. ಒಳ್ಳೆ ಫ್ಲೇವರ್ ಬರುತ್ತೆ. ಚೆನ್ನಾಗಿ ಬೇಯಕ್ಕೆ ಬಿಡೋಣ. 10 ನಿಮಿಷ ಇದು ಹಿಂಗೆ ಇದರಲ್ಲಿ ಬೇಯ್ತಾ ಇರಲಿ. ಬನ್ನಿ ಇವಾಗ ಇದನ್ನು ಓಪನ್ ಮಾಡಿ ಒಂದ್ಸರಿ ಹಿಂಗೆ ತಿರುಗಿಸಿ. ಇವಾಗ ನಾನು ಖಾರದ ಪುಡಿ ಹಾಕ್ತಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಹಾಕ್ತಿದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಎಷ್ಟು ಬೇಕು, ನಿಮಗೆ ಖಾರ ಜಾಸ್ತಿ ತಿನ್ನೋದಾದರೆ ಎಷ್ಟು ನೋಡ್ಕೊಂಡು ಹಾಕ್ರಿ. ನಾವು ಖಾರ ಕಡಿಮೆ ತಿಂತೀವಿ. ಮತ್ತು ಇದಕ್ಕೇನೆ ನಾನು ಧನಿಯಾ ಪುಡಿ ಹಾಕ್ತಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ತಿದ್ದೀನಿ. ಧನಿಯಾ ಪುಡಿ ಖಾರದ ಪುಡಿಯಲ್ಲಿ ಮಟನ್ ಚೆನ್ನಾಗಿ ಬೇಯಿಸಿದ್ರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಮಸಾಲೆ ಹಾಕೋಕ್ಕಿಂತ ಮುಂಚೆ ಖಾರದ ಪುಡಿ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಮಟನ್ನಿಗೆ. ಉಪ್ಪಾಗಿದೆ, ಖಾರ ಆಗಿದೆ, ಇದಿಷ್ಟು ಚೆನ್ನಾಗಿ ಹಿಡಿದ್ರೆ ಮಟನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ. ಈಗ ಒಂದು 5 ನಿಮಿಷ ಇದು ಬೇಯ್ತಾ ಇರಲಿ. ನೋಡೋಣ ಇದನ್ನು ತೆಗೆದು. ವಾವ್, ಚೆನ್ನಾಗಿ ಬರ್ತಿದೆ. ಎಲ್ಲ ಚೆನ್ನಾಗಿ ಖಾರ ಉಪ್ಪು ಹಿಡಿದಿದೆ ಮಟನ್ನಿಗೆ. ನೋಡಿ, ಉಪ್ಪು ಖಾರ ಚೆನ್ನಾಗಿ ಮಟನ್ನಿಗೆ ಹಿಡಿದಿದೆ. ಹೀಗೆ ನೀರು ಬಿಟ್ಕೋಬೇಕು ಮಟನ್ನು. ನೀರು ಬಿಟ್ಕೊಂಡು ಮತ್ತೆ ಅದು ಎಲ್ಲ ನೀರು ಕಡಿಮೆ ಆಗಿ ಸುಂಡಿದಾಗ ಮಟನ್ನು ಸಾಂಬಾರು ಚೆನ್ನಾಗಾಗತ್ತೆ. ಮಟನ್ನು ಟೇಸ್ಟ್ ಚೆನ್ನಾಗಾಗತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಬನ್ನಿ ಇವಾಗ ಮಸಾಲೆ ಐಟಮ್ ಎಲ್ಲ ಹಾಕೋಣ. ಇದಕ್ಕೆ ನಾನಿಲ್ಲಿ ಪೇಸ್ಟ್ ಹಾಕೋಣ. 3 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಯಾವುದನ್ನೇ ಆಗಲಿ ಹೊರಗಡೆಯಿಂದ ತಗೊಂಬರಲ್ಲ.
ಪುಡಿ ಧನಿಯಾ ಪುಡಿನೂ ಅಷ್ಟೇ, ಅದು ಮನೆಯಲ್ಲೇ ಮಾಡಿರೋವಂಥದ್ದು. ಮತ್ತು ಇದಕ್ಕೆ ಒಂದು 6 ಟೇಬಲ್ ಸ್ಪೂನಷ್ಟು ಈರುಳ್ಳಿ ಪೇಸ್ಟ್ ಹಾಕೋಣ. ನಾವು ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿ ಪೇಸ್ಟ್ ಹಾಕೋಣ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸೋಣ. ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಎಣ್ಣೆ ನಾನು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಮಟನ್ ಸಾರು ಅಲ್ವಾ, ಅದರಲ್ಲೇ ಚರ್ಬಿ ಇರುತ್ತೆ, ಸೊ ಹಂಗಾಗಿ ಎಣ್ಣೆ ಜಾಸ್ತಿ ಹಾಕಿಲ್ಲ. ಇವಾಗ ನಾವು ಇದನ್ನು ಎಷ್ಟು ಸಾಂಬಾರು ನಿಮಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಳ್ಳಿ. ನಾನೀಗ ಸಾಂಬಾರಿಗೆ ನೀರು ಹಾಕ್ತೀನಿ. ಸಾಂಬಾರು ಕ್ವಾಂಟಿಟಿ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ ಕಲರ್ ಹೇಗಿದೆ. ನಾನು ಖಾರದ ಪುಡಿನೂ ಮನೆಯಲ್ಲೇ ಮಾಡಿಸಿರೋದು. ಕಲರ್ ತುಂಬ ಚೆನ್ನಾಗಿದೆ. ಟೊಮೊಟೊ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ಒಂದು 3 ಟೇಬಲ್ ಸ್ಪೂನು. kg ಮಟನ್ನಿಗೆ 3 ಟೇಬಲ್ ಸ್ಪೂನ್ ಟೊಮೊಟೊ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾವು ಇವಾಗ ಮುಚ್ಚಿ ಅದನ್ನು 3 ವಿಷಲ್ ಮಾಡಿಸ್ತಾ ಇದ್ದೀನಿ. ವಿಷಲ್ ಹಾಕಿ 3 ವಿಷಲ್ ಮಾಡಿಸೋಣ. ನೋಡಿ ಮಟನ್ 2 ಸ್ಪೂನ್ ಎಣ್ಣೆ ಹಾಕಿದೆ, ಆದರೂ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ. ಇದು ಚರ್ಬಿ. ಫ್ರೆಂಡ್ಸ್, ಪಕ್ಕಾ ನಾಟಿ ಸ್ಟೈಲ್ ಮಟನ್ ಸಾಂಬಾರು ರೆಡಿ. ಇದಕ್ಕೆ ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆಗೆ ತಿಂತಾ ಇದ್ದರೆ ನೋಡಿ ಫ್ರೆಂಡ್ಸ್, ಪಕ್ಕಾ ನಾಟಿ ಸ್ಟೈಲ್ ಮಟನ್ ಸಾಂಬಾರು. ಇದೇ ಥರ ಮಾಡ್ಕೊಳ್ಳಿ, ಮನೇಲಿ ತಿಂದ್ಕೊಳ್ಳಿ. ಹೊರಗಡೆದು ಯೂಸ್ ಮಾಡ್ದಲೇ ಮಾಡಿರೋ ಅಂಥ ಮಟನ್ ಸಾಂಬಾರು ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಆದಷ್ಟು ಹೊರಗಡೆ ಫುಡ್ಡು ಅವಾಯ್ಡ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಅಣ್ಣ ತಂಗಿ ಅಡುಗೆ ಚಾನಲ್, ಬೆಲ್ ಐಕನ್ ಬಟನ್ ಒತ್ತಿ.